ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಮಂಡ್ಯ ಕೆನಲ್ ಕ್ಲಬ್ ವತಿಯಿಂದ ಪ್ರಥಮ ಬಾರಿಗೆ ಶ್ವಾನ ಪ್ರದರ್ಶನ 2025 ಜರುಗಿತು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಶ್ವಾನ ಪ್ರದರ್ಶನವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಂಡ್ಯದ ಕೆನಲ್ ಕ್ಲಬ್ ಅಧ್ಯಕ್ಷರಾದ ಕಿರಣ್, ಮೋತೇಶ್ ಮೋಹನ್, ಪೊಲೀಸ್ ನಿರೀಕ್ಷಕರಾದ ನವೀನ್ ಸುಬೇದಾರ್, ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಜೆಕೆ, ಧನಂಜಯ್, ಸ್ಟಿಂಗ್ ರಿವಾರ್ಡ್, ಅಭಿಷೇಕ್, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅವಿನಾಶ್, ವಿನೋದ್, ವಿನಯ್, ಮನೋಜ್, ಸೋಮು, ಪವನ್, ಚಂದು ಸೇರಿದಂತೆ ಇತರರು ಹಾಜರಿದ್ದರು ಅಂತ ಹೇಳ್ತಿದ್ದಾರೆ. ಜೊತೆಗೆ ಚಿರತೆಗಳು ಹಾಗೂ ಬಬೂನ್ಗಳನ್ನ ಬೇಟೆಯಾಡಲು ಇದೊಂದು ಶ್ವಾನ ಅತ್ಯುತ್ತಮ ಶ್ವಾನ ಅಂತ ಸಹ ದಕ್ಷಿಣ ಆಫ್ರಿಕಾದವರು ಹೇಳ್ತಾರೆ. ಜೊತೆಗೆ ಅಲ್ಲಲ್ಲೇ ಕೂಡ ಪ್ರದರ್ಶನ ಎಷ್ಟು ಅದ್ಭುತವಾಗಿ ನಡೀತಾ ಇದೆ ನೋಡಿ. ಇದು ಬೋರ್ಬಲ್ ಅಕಿತಾ ತಳಿಯ ಶ್ವಾನ ಪ್ರದರ್ಶನ ಆಗ್ತಾ ಇದೆ. ನಿಮ್ಮೆಲ್ಲರ ಜೋರು ಚಪ್ಪಾಳಿಯೊಂದಿಗೆ ಪ್ರೋತ್ಸಾಹ ಕೊಡೋಣ. ಈ ಒಂದು ಪ್ರದರ್ಶನದ ನಂತರ ಇಲ್ಲಿಗೆ ವಿರಾಮ ಇರುತ್ತದೆ. ಮತ್ತೆ ಇನ್ನೂ 15 ತಳಿಗಳ ಶ್ವಾನ ಪ್ರದರ್ಶನ ಊಟದ ನಂತರ ಇರುತ್ತದೆ. ಅಕಿಟಾ ಜಪಾನ್ನ ಮೂಲ ತಳಿ. ಈ ನಿಮ್ಮ ಕಡೆಯಿಂದ ಕ್ಲಬ್ಬಿಂದ ಇದು ಕಿಟ್ಗಳು ಫ್ರೀ ಪ್ರೈಸ್ ಇದು ಫಸ್ಟ್ ಪ್ರೈಸ್ ಇಂದ ಇದಿರೋರಿಗೆ ಇರುತ್ತಲ್ಲ ಏನೇ ಬ್ರೋ ಅಂದ್ರೆ ನೆಕ್ಸ್ಟ್ ಪಬ್ಬಿನ ದಿನ ವೇಟ್ ಮಾಡಬೇಕು ಅಂದ್ರೆ ನಂಬರ್ ಕರೀತಾರೆ. ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂದ್ಬಿಟ್ಟು ಮಂಡ್ಯ ಕೆನಲ್ ಕ್ಲಬ್ಬಿಂದ ಈ ಶೋನ ಆರ್ಗನೈಸರ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಶೋ ನಡೀತಾ ಇದೆ. ಈ ಶೋ ನಡೆದು ಮಂಡ್ಯದಲ್ಲಿ ಆಗಲೇ ಒಂದು 23 ವರ್ಷ ಆಗಿತ್ತು. 23 ವರ್ಷದ ನಂತರ ಈಗ ಮಂಡ್ಯದಲ್ಲಿ ಶೋ ಮಾಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಡಾಗ್ಗಳೆಲ್ಲ ಬಂದಿದೆ. ಹಾಗೂ ಇಲ್ಲಿ ಬಂದಿರೋ ಡಾಗ್ಗಳಿಗೆ ವ್ಯಾಕ್ಸಿನೇಷನ್ನು, ಡಿವರ್ಮಿಂಗ್ ಟ್ಯಾಬ್ಲೆಟು ಇದನ್ನೆಲ್ಲ ಅನುಕೂಲ ಮಾಡಿಕೊಡ್ತೀವಿ. ಎಷ್ಟು ವರ್ಷದಿಂದ ಈ ಥರ ಪ್ರದರ್ಶನ ಮಾಡ್ತಾ ಇದ್ದೀವಿ ಸರ್? ಇಲ್ಲ ಸರ್, ಇದು ಅಲ್ಲಿ ಪ್ರದರ್ಶನ ಮಂಡ್ಯದಲ್ಲಿ ಒಂದು 20 ವರ್ಷ ಆಗಿದೆ ಸರ್. ಈಗ ನೆಕ್ಸ್ಟ್ 6 ತಿಂಗಳಿಗೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲೆಲ್ಲಿ ಮಾಡಿದ್ದೀರಿ ಸರ್ ಈ ನಿಮ್ಮ ಕ್ಲಬ್? ಇಲ್ಲ ಸರ್, ಇದು ಫಸ್ಟ್ ಸರ್, ಮಂಡ್ಯದಲ್ಲೇ ಫಸ್ಟ್ ಸರ್ ನಾವು ಮಾಡಿರೋ ಕ್ಲಬ್ ಕಡೆಯಿಂದ. ಅಲ್ಲ, ನಿಮ್ಮ ಕ್ಲಬ್ಬಲ್ಲಿ ಬೇರೆ ಬೇರೆ ಕಡೆ ಎಲ್ಲಿ ಮಾಡಿದ್ರಿ ಅಂತ? ಅಲ್ಲ, ಕ್ಲಬ್ ಅವರೆಲ್ಲ ಈಗ ಡಾಕ್ ಶೋ ಮಾಡ್ತಿದ್ದಾರೆ ಸರ್, ಹೊರಗಡೆ ಎಲ್ಲ ಮಾಡ್ತಿದ್ದಾರೆ ಸರ್. ಅಲ್ಲ, ಅವ್ರು ಇಂಡಿಯಾದಲ್ಲಿ ಡಾಕ್ ಶೋ ಮಾಡ್ತಿದ್ದಾರೆ ನಮ್ಮ ಕ್ಲಬ್ ಅವರು. ಓಕೆ, ಹೌದು ಸರ್. ಬಂದಿದೆ ಎಷ್ಟು ಇವು ಶ್ವಾನಗಳು ಬಂದಿದೆ? ಈಗ ಶ್ವಾನ ಸರ್ 250ಕ್ಕೂ 250 ಪ್ಲಸ್ ಬಂದಿದೆ ಸರ್ ಶ್ವಾನಗಳು. ತುಂಬ ಖುಷಿ ಆಗ್ತಿದೆ ನಮಗೆ ಇಷ್ಟು ಶ್ವಾನಗಳು ಬಂದಿರೋದು. ಅದು ಮಂಡ್ಯದಲ್ಲಿ ಫಸ್ಟ್ ಟೈಮ್. ಸೊ ನಿಮ್ಮ ಒಂದು ಪ್ರಯತ್ನ ಒಂದು ವಿಶೇಷ ಶ್ವಾನಗಳು ಸಕ್ಸಸ್ ತಂದಿದ್ದೀರಿ. ಹೌದು ಸರ್, ಹೌದು ಸರ್. ನಮ್ಮ ಕೆನಲ್ ಕ್ಲಬ್ನ ಪ್ರಯತ್ನ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ. ನಮ್ಗೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ತುಂಬ ಅಪರೂಪದ ಶ್ವಾನಗಳೆಲ್ಲ ಬಂದಿದೆ. ಬಾರ್ಬೆಲ್ಲು, ನೆಪೋಲಿಯನ್ ಮಾಸ್ಟರ್, ಈ ಥರ ಎಲ್ಲ ತುಂಬ ಅಪರೂಪ ಶ್ವಾನಗಳೆಲ್ಲ ಬಂದಿದೆ ಸರ್. ಖುಷಿಯಾಗಿದೆ ಸರ್ ನಮಗೆ. ಈ ಶ್ವಾನಗಳ ಪ್ರಿಯರಿಗೆ ಏನು ಹೇಳ್ತೀರಾ? ಹೇಳೋದೇನು ಅಂದರೆ, ಈ ಶ್ವಾನ ಪ್ರದರ್ಶನ ವರ್ಷ ನಡೆಯುತ್ತೆ. ಶ್ವಾನಗಳು ತುಂಬ ಮುದ್ದಾಗಿ ಸಾಕಿ ಶ್ವಾನ ಪ್ರದರ್ಶನ ತನ್ನಿ. ಶ್ವಾನಕ್ಕೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ನಿಮ್ಮ ಅಟ್ಯಾಚ್ಮೆಂಟ್ ಶ್ವಾನಗಳು ಜಾಸ್ತಿ ಇರುತ್ತೆ. ಒಳ್ಳೊಳ್ಳೆ ಶ್ವಾನಗಳನ್ನು ಸಾಕಿ ಫಸ್ಟ್ ಟೈಮ್ ಓನರ್ಗಳು ತುಂಬ ಸ್ಮೂತಾಗಿರೋ ಶ್ವಾನಗಳನ್ನು ಸಾಕಿ. ಕಿರಣ್ ಸರ್. ಸರ್, ಹಾಸನ ಡಿಸ್ಟಿಕ್ ಒಳಮೇಶ್ವರ ತಾಲೂಕು ಸರ್, ಅಲ್ಲಿಂದ ಬಂದಿದ್ವಿ. ಓಕೆ ಸರ್, ಎಷ್ಟು ವರ್ಷದಿಂದ ನಾಯಿಗಳು ಸಾಕ್ತಾ ಇದ್ದೀವಿ ಸರ್? ಸರ್, ಸುಮಾರು ನನ್ನಲ್ಲಿ ಒಂದು 10 ವರ್ಷ ಆಗಿದೆ ಸರ್. ಆಬಿ ಯಾವ ಥರ ಬಂತು ಸರ್? ಇದು ಸರ್ ಡೋಗರ್ಸೆಂಟಿನ ಅಂತ ಅಂದ್ಬಿಟ್ಟು ಇದು ಅಂಟಿಂಗು ಸರ್. ಅಂಟಿಂಗು ಜಾಸ್ತಿ ಅಂಟಿಂಗ್ ಪರ್ಪಸ್ಗೆ ಸರ್ ಯೂಸ್ ಮಾಡೋದು. ನಿಮ್ಗೆ ಈ ಕ್ರೇಜ್ ಹೇಗೆ ಹುಟ್ಕೋದು ಸರ್? ಸರ್, ಅಲ್ಲಿ ಬೆಂಗಳೂರಿಂದ ಹಾಸನಿಗೆ ತಂದಿದ್ರು ಒಂದು ಸರಿ.
ಅವ್ರ ಹತ್ರ ನೋಡಿ ಅವ್ರ ಹತ್ರ ಕೇಳಿ ಎಲ್ಲ ತಿಳ್ಕೊಂಡು ಆಮೇಲೆ ನನಗೆ ಸಾಕಬೇಕು ಅಂತ ಅಂದ್ಬಿಟ್ಟು ಇಂಟ್ರೆಸ್ಟ್ ಬಂದು ಅವಾಗಿಂದ ನಾನು ಸಾಕು. ಏನೇನು ಫುಡ್ಡು ಸರ್ ಇವತ್ತು? ಸರ್ ನಾನ್ ವೆಜ್ ಜಾಸ್ತಿ ಸರ್. ನಾನ್ ವೆಜ್ ಜಾಸ್ತಿ. ಹಾಂ, ನಾನ್ ವೆಜ್ಜೇ ಜಾಸ್ತಿ. ಓಕೆ, ಏನು ಪ್ರೈಸ್ ಇದೆ ಸರ್ ಈಗ? ಸರ್ ಇವಾಗ ಒಂದು 45 ಇಂದ 50 ಇದೆ ಸರ್. 45, 50. ಓಕೆ, ಎಲ್ಲೆಲ್ಲಿ ಪ್ರೈಸ್ ಏನಾದ್ರು ಹೊಡೆದಿದ್ಯಾ? ಎಲ್ಲದಲ್ಲೂ ಸರ್ ನಾವೆಲ್ಲ ಎಲ್ಲೋ ಹೋಗ್ತೀವಿ, ಹ್ಞೂ ಎಲ್ಲ ತಲೆ ಫಸ್ಟು ಸೆಕೆಂಡು ಈ ಥರ ಎಲ್ಲ ಇದೆ. ಫಸ್ಟೇ ಜಾಸ್ತಿ ಸರ್. ಹ್ಞೂ ಜಾಸ್ತಿ ಫಸ್ಟ್ ಹೊಡೆದಿ. ಫಸ್ಟೇನೆ ಸರ್. ಎಷ್ಟು ಏಜ್ ಅದು? 2.1 ಎಲ್ಲಿಂದ ಬಂದಿರೋದು ನೀವು? ಸರ್ ಹಾಸನಿಂದ. ಹಾಸನ. ಎಷ್ಟನೇ ಬಾರಿ ಇದು ಏನೋ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು? ಸರ್ ನಾನು ಒಂದು 5 ಸರಿ ಮಾಡಿದ್ದೀನಿ. ಹೌದಾ? ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಣ್ಣ? 4 ವರ್ಷ ತಗೊಂಡು. 4 ವರ್ಷದ. ಏನು ಹೆಸರು ಇದು? ಗುಬ್ಬಿ ಅಂತ. ಗುಬ್ಬಿ. ಇದು ಕ್ಯಾಟಗಿರಿ ಏನು ಸರ್ ಅದು ಫುಡ್ಡೊಂದು? ಇದು ಫುಡ್ ವೆಜ್ಜು ನಾನ್ ವೆಜ್ಜಾ ಇಲ್ಲ ಮಾಮೂಲಿ ಯಾವ ಥರ? ಇಲ್ಲ, ವೆಜ್ ಕೊಡ್ತೀವಿ, ನಾನ್ ವೆಜ್ ಎರಡು ತಿನ್ನುತ್ತೆ. ಫ್ರೆಂಡ್ಲಿ ಆಗಿರುತ್ತಾ? ಎಲ್ಲೆಲ್ಲಿ ಹೋಗಿದ್ರಿ ಸರ್ ಕಾಂಪಿಟೇಷನ್ಗೆ? ಇದೆ ಫಸ್ಟು ಮಂಡ್ಯದಲ್ಲೇ ಫಸ್ಟ್. ಮಂಡ್ಯ ಫಸ್ಟ್. ಹೇಗಿದೆ ಸರ್? ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ? ಹೌದು, ಖುಷಿ. ಓಕೆ, ಈ ಥರ ಆಗ್ತಾ ಇರಲಿ ಮಂಡ್ಯದಲ್ಲಿ ಇರ್ತೀರಾ? ಹೌದು, ಸಂತೋಷ. ಯಾಕೆಂದರೆ 20 ವರ್ಷ ಆಗಿತ್ತು ಇಲ್ಲಿ ಆಗಿ. ಹೌದು.